ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಪ್ರವಾಸಿ ಮಂದಿರದಲ್ಲಿ ಸುವರ್ಣ ಕರ್ನಾಟಕ ಬಹುಜನ ಸಂಘದಿಂದ ವಿಜಯನಗರ ಜಿಲ್ಲೆ ಸಮಿತಿ ಮತ್ತು ಹೂವಿನಹಡಗಲಿಯ ತಾಲೂಕಾ ಸಮಿತಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಮತ್ತು ಆದೇಶ ಪತ್ರ ಕೊಡಲಾಯಿತು ಮತ್ತು ರಾಜ್ಯ ಸಮಿತಿಯ ಸುದರ್ಶನ ಹನುಮಸರ್ ರಾಜ್ಯಾಧ್ಯಕ್ಷರು, ಸಂಸ್ಥಾಪಕರು ಮತ್ತು ರಾಜ್ಯ ಕಾರ್ಯ ಅಧ್ಯಕ್ಷರು ಕೆ ರವಿಕುಮಾರ್ ನಿಚ್ಚವ್ವನಹಳ್ಳಿ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿ ಪರಶುರಾಮಪ್ಪ, ರಾಜ್ಯ ಬೆಂಗಳೂರು ವಿಭಾಗ ಕೆಂಚಪ್ಪ ಉಚ್ಚಂಗಿ ದುರ್ಗಾ ಇವರ ಸಮ್ಮುಖದಲ್ಲಿ ನಡೆಯಿತು. ವಿಜಯನಗರ ಜಿಲ್ಲಾ ಅಧ್ಯಕ್ಷರು ಜಗದೀಶ್ ಬಿ ವರಕನಹಳ್ಳಿ, ತಾಲೂಕಾ ಅಧ್ಯಕ್ಷರು ಹೂವಿನಹಡಗಲಿ ಫಕೀರಪ್ಪ ವರಕನಹಳ್ಳಿ ಮತ್ತು ವಿಜಯನಗರ ಜಿಲ್ಲೆ ಮಹಿಳಾ ಘಟಕ ವಿಜಯಲಕ್ಷ್ಮಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ತಾಲೂಕು ಮಹಿಳಾ ಘಟಕ ಆಯ್ಕೆ ಮಾಡಲಾಯಿತು. ವಿಡಿಯೋ ಘಟಕದ ಜಿಲ್ಲಾ ಅಧ್ಯಕ್ಷರಾಗಿ ಮಂಜುನಾಥ್ ಕೆ ಉತ್ತಂಗಿ ಆಯ್ಕೆ ಮಾಡಲಾಯಿತು. ಆದೇಶ ಪತ್ರ ಕೊಡಲಾಯಿತು. ಸುವರ್ಣ ಕರ್ನಾಟಕ ಬಹುಜನ ಸಂಘದ ರಾಜ್ಯ ಸಂಘಟನೆಯ ಕಾರ್ಯದರ್ಶಿ ಎಂ ರಮೇಶ್ ಕಣವಿಹಳ್ಳಿ ಇನ್ನು ಅನೇಕರು ಸದಸ್ಯತ್ವಕ್ಕೆ ಆಯ್ಕೆಯಾದರು. ವರದಿ ಮಂಜುನಾಥ್ ಕೆ ಉತ್ತಂಗಿ. ಕನ್ನಳ್ಳಿ ಕೊಟ್ರೇಶ್ ಅವರನ್ನು ವರಕನಹಳ್ಳಿ ಇವರಿಗೆ ಜಿಲ್ಲಾ ಕಾನೂನು ಸಲಹೆಗಾರರಾಗಿ ಈ ಸಂಘ ನೇಮಕ ಮಾಡಲಾಗಿದೆ. ಪ್ರಧಾನ ಕಾರ್ಯದರ್ಶಿಯಾಗಿ ದ್ಯಾಮಪ್ಪ ಇವರನ್ನು ಆಯ್ಕೆ ಮಾಡಲಾಗಿದೆ. ಈ ಸಂಘ ಮಂಜುನಾಥ ಉತ್ತಂಗಿ ಜಿಲ್ಲಾ ಮೀಡಿಯಾ ಘಟಕ ಅಧ್ಯಕ್ಷರಾಗಿ ಈ ಸಂಘ ನೇಮಕ ಮಾಡುತ್ತೀವಿ. ಬಿ ಕರಿಯಪ್ಪನವರನ್ನು ಜಿಲ್ಲಾ ವಿಭಾಗೀಯ ಅಧ್ಯಕ್ಷರಾಗಿ ಸುವರ್ಣ ಕರ್ನಾಟಕ ಬಹುಜನ ಸಂಘ ಆಯ್ಕೆ ಮಾಡಲಾಗಿದೆ. ಫಕೀರಪ್ಪನವರಿಗೆ ಪ್ರಮಾಣ ಪತ್ರ ವಿತರಣೆ. ಅವರಿಗೂ ಕೂಡ ಈ ಒಂದು ಜವಾಬ್ದಾರಿಯನ್ನ ನಿರ್ವಹಿಸುತ್ತಾ ಎಲ್ಲರ ಕೈ ಹಾಕ್ರಿ. ಜಿಲ್ಲಾ ಸಮಿತಿಯ ಸದಸ್ಯರು ಬಾಬಿ ಪರಸಪ್ಪ, ಜಿಲ್ಲಾ ಸಮಿತಿಯ ಸದಸ್ಯರು ಡಿ ಸುರೇಶ್. ರಾಜ್ಯ ಕಾರ್ಯಕಾರಿ ಮಂಡಳಿಯಲ್ಲಿ ಗುರುತಿಸಿಕೊಂಡಿರತಕ್ಕಂಥವರನ್ನ ತಾಲೂಕು ಘಟಕ ಮತ್ತು ಜಿಲ್ಲಾ ಘಟಕದಿಂದ ಅವರಿಗೆ ಅಭಿನಂದನೆಯ ಸನ್ಮಾನವನ್ನ ನಾವೆಲ್ಲರೂ ಕೂಡಿ ಮಾಡೋಣ. ಧನ್ಯವಾದಗಳು. ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ನನಗೆ ಎಷ್ಟೆಲ್ಲ ಕಾರ್ಯಕ್ರಮಗಳು ಮಾಡೀನಿ ನಾನು, ಅದೇನು ದೊಡ್ಡದಲ್ಲ. ಆದರೆ ಈ ಸಂಘಟನೆ ಒಳಗೆ ಬೇರೆ ಬೇರೆ ಸಂಘಟನೆಗಿಂತ ಇದು ಬಹುಜನ ಅನ್ನೋದೇನು ಒಂದು ನೇಮ್ ಐತಲ್ಲ, ಅದು ಭಾಳ ಖುಷಿ ಕೊಡೋ ಅಂಥದ್ದು. ಪ್ರತಿಯೊಂದು ಬರೀ ಬಡವರು ಶ್ರೀಮಂತ ಅಂತಂದು ಡಿವೈಡ್ ಮಾಡಿ ಸಂಘಗಳು ಕಟ್ಟಿದ್ವಿ. ಬರೀ ರೈತರು, ಬರೀ ಕಾರ್ಮಿಕರು, ಈ ಥರ ಡಿವೈಡಿಂಗ್ ಸಿಸ್ಟಮ್ ಹೋಗಿ ಬಹುಜನ ಅನ್ನೋದೇನೈತಲ್ಲ, ಒಂದೇ ಮಾತರಂ ಅನ್ನೋ ಒಂದು ಶಬ್ದಕ್ಕೆ ಇದು ಬಹುಜನ ಅನ್ನೋದು ಒಂದು ಅರ್ಥ ಕೊಡ್ತೈತೆ ಅಂತ ಹೇಳಿ ನಮ್ಗೆಲ್ಲರಿಗೂ ವಂದಿಸಿ ನನಗೆ ಇದೊಂದು ಅವಕಾಶ ವಂದನಾರ್ಪಣೆಯನ್ನು ಸಲ್ಲಿಸ್ತೀನಿ. ಕಾರ್ಯೋನ್ಮುಖಿ ಅಸಂಖ್ಯಾಗಿರ್ತಕ್ಕಂಥ CKM ಶಶಿಕಲಾ ಅಕ್ಕನವರು ಭಾಳ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ. ಕಾರ್ಯಕ್ರಮದ ಮೊದಲು ಈ ಪ್ರಾರ್ಥನೆಯನ್ನು ತಾವು ಆಲಿಸಿ ಮುಂದಿನ ಕಾರ್ಯಕ್ರಮ ಪ್ರಾರಂಭ ಮಾಡುವ ಅಂತೇನೆ. ಶ್ರೀ ಗುರುಭ್ಯೋ ನಮಃ. ದೇವಾಗಣನಾಯಕ ಪಾಲಕ, ದೇವಾಗಣನಾಯಕ ಪಾಲಕ, ಕರುಣೆ ದಯಾ ಸರ ಗಿರಿ ಕನ್ಯಾ ಕುಮಾರಕ
ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಈ ದಿನ ಜಿಲ್ಲಾ ಸಮಿತಿ ಹಾಗೂ ತಾಲೂಕು ವಾರ ಸಮಿತಿಗಳನ್ನು ರಚನೆ ಹಾಗೂ ಪದಾಧಿಕಾರಿಗಳ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡತಕ್ಕಂಥ ಒಂದು ಸುಸಂದರ್ಭ. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಇಚ್ಚಲ್ನಹಳ್ಳಿ ರವಿಕುಮಾರ್ ಸರ್ ಹಾಗೂ ನಮ್ಮ ರಾಜ್ಯ ಸಂಘಟನಾ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕಣಿವೇಳಿ ಅವರು, ಅದ್ರ ಜೊತೆಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಡಿ ಪರಶುರಾಮಪ್ಪನವರು, ನಾವು ಹಾಗೆಯೇ ಜಿಲ್ಲಾ ರಾಜ್ಯ ವಿಭಾಗೀಯ ಅಧ್ಯಕ್ಷರಾಗಿರ್ತಕ್ಕಂಥ ಕೆಂಚಪ್ಪ ಸರ್ ಅವರ ಈ ದಿನ ಸುವರ್ಣ ಕರ್ನಾಟಕ ಬಹುಜನ ಸಂಘದ ಜಿಲ್ಲಾ ಪದಾಧಿಕಾರಿಗಳ ಬಾಡಿ ಹಾಗೂ ತಾಲೂಕು ಪದಾಧಿಕಾರಿಗಳ ಬಾಡಿ ಹಾಗೂ ವಿವಿಧ ತಾಲೂಕುಗಳ ರಚನೆ ಕುರಿತು ನಮ್ಮ ನಿಚ್ಚನಹಳ್ಳಿ ರವಿಕುಮಾರ್ ಸರ್ ಆ ಒಂದು ಆಯ್ಕೆ ಪಟ್ಟಿಯೊಳಗೆ ಯಾರ್ಯಾರ ಹೆಸರು ಅವನ್ನೆಲ್ಲ ಪ್ರಕಟ ಮಾಡ್ತಾರೆ. ತಾವು ದಯಮಾಡಿಗಳು ಆಲಿಸಿ ಯಾರ ಪದಾಧಿಕಾರಿಗಳು ಆಗಿದ್ದೀರಿ ಅದನ್ನು ಮುಂದೆ ಕಾರ್ಯಚಟುವಟಿಕೆಯಿಂದ ನಡೆಸ್ಕೊಂಡು ಹೋಗ್ಬೇಕಂತೇಳಿ ಈ ಮೂಲಕ ವಿನಂತಿಸಿಕೊಳ್ತೀನಿ. CKM ಶಶಿಕಲಾ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಪಟ್ಟಿ ಪ್ರಕಟ ಹಾಗೂ ವಿವಿಧ ತಾಲೂಕುಗಳ ಪದಾಧಿಕಾರಿಗಳ ಪಟ್ಟಿಯನ್ನು ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಇಚ್ಚಲ್ನಹಳ್ಳಿ ಪ್ರಕಟ ಮಾಡಬೇಕಾಗಿ ತಮ್ಮಲ್ಲಿ ಸುವರ್ಣ ಕರ್ನಾಟಕ ಬಹುಜನ ಸಂಘದ ಜಿಲ್ಲಾ ಸಮಿತಿ ಮತ್ತು ಹೂವಿನಹಡಗಲಿ ತಾಲೂಕು ಸಮಿತಿ ಮತ್ತು ಕೊಡಗನಹಳ್ಳಿ ತಾಲೂಕು ಸಮಿತಿಗೆ ತಾವು ವಿವಿಧ ಗ್ರಾಮಗಳಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ತಂದುಕೊಟ್ಟಕ್ಕೆ ನಿಮ್ಮೆಲ್ಲರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸುವರ್ಣ ಕರ್ನಾಟಕ ಬಹುಜನ ಸಂಘ ಯಾವುದೋ ಒಂದು ಜಾತಿಗೆ ಸೀಮಿತ ಅಲ್ಲ, ಯಾವುದೋ ಒಂದು ಜಾತಿಗೆ ಪರವೂ ಅಲ್ಲ. ಇಲ್ಲಿ ಸಮಾನ ಮನಸ್ಕಾರ ಒಂದು ಸಂಘ ಆಗಿರೋದ್ರಿಂದ ಯಾರೂ ಅನ್ನತ ಭಾವಿಸದೆ ಎಲ್ಲರೂ ಸಮಾಜಕ್ಕೋಸ್ಕರ ಶ್ರಮಿಸೋಣ. ಇವತ್ತು ಎಲ್ಲ ಸಮಾಜದ ಹಿಂದೆ ಅಂಬೇಡ್ಕರ್ ಆಗಿರ್ಬೋದು, ಕನಕದಾಸರಾಗಿರ್ಬೋದು, ಮಾಚಿದೇವ ಸಾಹೇಬ್ ಗುರುಗಳಾಗಿರ್ಬೋದು, ಎಲ್ಲ ಸಮುದಾಯದ ಗುರಿಯರು ಒಂದು ಜಾತಿಗೆ ಸೀಮಿತ ಆಗಿರಲಿಲ್ಲ. ಈಗ ನಾವು ನಮ್ಮ ಜಾತಿಗೆ ಅಣೆಪಟ್ಟಿ ಕಟ್ಟಿಕೊಂಡಿದ್ದೇವೆ. ಅದನ್ನು ಹೊರತುಪಡಿಸಿ ಅವರು ಅನೇಕಗಳ ನಾವಾಗಿರೋದ್ರಿಂದ ಎಲ್ಲ ಬಹುಜನಗಳು ಒಂದುಗೂಡಿ ಇವತ್ತು ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂಥ ಒಂದು ಅವಕಾಶ ನಮ್ಮೆಲ್ಲರಿಗೆ ಸುವರ್ಣ ಕರ್ನಾಟಕ ಬಹುಜನ ಸಂಘ ಕಲ್ಪಿಸಿದೆ. ಆ ಕಾರಣದಿಂದ ಇವತ್ತೆಲ್ಲ ಜಾತಿ ಮತ ಪಂಥ ಎಲ್ಲ ತೊರೆದು ನಾವು ಒಂದೇ ತಾಯಿ ಮಕ್ಕಳಂತೆ ನಾವು ಸಾಧಕಂತ ಹೇಳ್ತಾ, ಈ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಜಗದೀಶ್ ಅವರಿಗೆ ಆದೇಶ ಪತ್ರ, ಇಡೀ ರಾಜ್ಯ ಸಮಿತಿ ಆದೇಶ ಮೇರೆಗೆ ಎಲ್ಲ ನಮ್ಮ ರಾಜ್ಯ ಮುಖಂಡರ ನೇತೃತ್ವದಲ್ಲಿ ಅವರಿಗೆ ಇವತ್ತು ಆದೇಶ ಪತ್ರವನ್ನು ವಿತರಣೆ ಮಾಡ್ತಿದ್ದೇವೆ. ಇವರಿಗೆ ಹೃದಯಪೂರ್ವಕ ಪ್ರಾರಂಭ ಮಾಡಿದ್ರು. BSP ಪಾರ್ಟಿ ಹುಟ್ಟುವಾಗ ತಳಹದಿಯ ಬುನಾದಿಯಲ್ಲಿ ಎಲ್ಲ ನ್ಯಾಯ ನೀತಿ ಹೋರಾಟ ಅನ್ಯಾಯ ಅಕ್ರಮಗಳ ವಿರುದ್ಧನೇ ಧ್ವನಿ ಎತ್ತುವ ಒಂದು ದೀನ ದಲಿತರ ಪಕ್ಷ ಅಂತಕ್ಕಂಥ ಅಣೆಪಟ್ಟಿಯನ್ನು ಕಟ್ಕೊಂಡು ಅಧಿಕಾರಕ್ಕೂ ಬಂತು. ಆದರೆ ಅಲ್ಲಿ ಡೆವಲಪ್ಮೆಂಟ್ ಆಗಿದ್ದು 35% ಮಾತ್ರ. ನಿರೀಕ್ಷೆಯಂತೆ ಅಲ್ಲಿ ಅಭಿವೃದ್ಧಿ ಆಗಲಿಲ್ಲ. ದಲಿತರು, ತಳವರ್ಗದವರು, ಅಮಾಯಕರು, ಶೋಷಿತರು ಅಷ್ಟೊಂದು ಅಲ್ಲಿ ಡೆವಲಪ್ಮೆಂಟ್ ಕಾಣಲಿಲ್ಲ. ತದನಂತರದಲ್ಲಿ ನಮ್ಮ ರಾಷ್ಟ್ರ ನಾಯಕ, ವಿಶ್ವದ ಕಣ್ಮಣಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ಅವರು 1994 ಜುಲೈ 4ರಲ್ಲಿ ಡೆಲ್ಲಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಪ್ರಾರಂಭ ಮಾಡಿ, ಅವರು ಕೂಡ ಇದೇ ಬಹುಜನ ಅಂತಕ್ಕಂಥ ಒಂದು ಹೆಸರನ್ನ ಇಟ್ಕೊಂಡು ಸಿಲಿಂಡರ್ ಗ್ಯಾಸ್ ಅವ್ರ ಚಿಹ್ನೆಯನ್ನ ಮಾಡಿಕೊಂಡು ಅವರು ಕೂಡ ರಾಜಕೀಯ ಪಕ್ಷವಾಗಿ ಘೋಷಣೆ ಮಾಡಿದ್ರು. ಅಲ್ಲಿ ಮಹಾನ್ ನಾಯಕನ ಮೊಮ್ಮಗ ಇದ್ರು. ಆ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಅವರು ರಾಷ್ಟ್ರದ ಅಲ್ಲ, ವಿಶ್ವದ ಚೇತನ, ಅವರ ಮೈಯಲ್ಲಿರ್ತಕ್ಕಂಥ ರಕ್ತ ವಿಶ್ವದ ಚೇತನ ರಕ್ತವಾಗಿತ್ತು. ಅವರು ಕೂಡ ಯಾಕೋ ಇನ್ಆಕ್ಟಿವ್ ಆದ್ರು. ಅಲ್ಲಿ ಕೂಡ ಅಂದುಕೊಂಡಂತ ಮಟ್ಟಕ್ಕೆ ಅವರು ಕಾರ್ಯಾರಂಭ ಮಾಡಿದ್ದು ಮುಂದೆ ಪ್ರಗತಿಯನ್ನ ಕಾಣಲಿಲ್ಲ. ಈಗ ತಾವೆಲ್ಲರೂ ಸೇರಿದ್ದೀರಿ. ನಾವು ಅಷ್ಟೊಂದು ದೊಡ್ಡವರಲ್ಲದಿದ್ದರೂ ಕೂಡ ನಾವು ಈ ಭೂಮಿಯ ಮೇಲೆ ನಮ್ಮದಾದ ಕರ್ತವ್ಯಗಳನ್ನ ನಿಭಾಯಿಸುವ ಹಕ್ಕು, ಆ ಜವಾಬ್ದಾರಿ ನಮ್ಮ ಮೇಲೂ ಕೂಡ ಇದೆ. ಹಾಗಾಗಿ ನಮ್ಮ ಹಿಡಿತದಲ್ಲಿ, ನಮ್ಮ ವ್ಯಾಪ್ತಿಯ ಒಳಗೆ, ನಮ್ಮ ದೃಷ್ಟಿಯ ನೇರಕ್ಕೆ
ಯಾವುದೇ ಅನ್ಯಾಯ ಕಂಡರು, ಯಾವುದೇ ಅಕ್ರಮ ಕಂಡರು, ಯಾವುದೇ ಅಸಂತುಷ್ಟ ನಡತೆ ಕಂಡರು ಧೈರ್ಯವಾಗಿ ಎದುರಿಸಿ ಎಲ್ಲರೂ ಶೋಷಿತರ ಪರವಾಗಿ, ಬಡವರ ಪರವಾಗಿ, ದಲಿತರ ಪರವಾಗಿ. ಹಾಗಾಗಿ ಇನ್ನೊಂದು ವಿಷಯ, ಈ ಶೋಷಿತರು, ಬಡವರು ಬರೇ ದಲಿತ ವರ್ಗದಲ್ಲಿ ಮಾತ್ರ ಇಲ್ಲ, ಸಮಾಜದ ಎಲ್ಲ ವರ್ಗದಲ್ಲಿಯೂ ಬಡವರಿದ್ದಾರೆ, ತುಳಿತಕ್ಕೆ ಒಳಗಾದವರಿದ್ದಾರೆ, ಅನ್ಯಾಯದಿಂದ ಸಂಪೂರ್ಣ ಜೀವನವನ್ನ ಹಾಳು ಮಾಡಿಕೊಂಡವರಿದ್ದಾರೆ. ಅವರೆಲ್ಲರನ್ನ ಗಮನಕ್ಕಿಟ್ಟುಕೊಳ್ಳಿ. ಇಲ್ಲಿ ಬರೇ ದೀನ ದಲಿತರ ಒಂದು ಸಂಘಟನೆ ಆಗಬಾರ್ದು. ಬಹುಜನ ಅಂತಕ್ಕಂಥ ಭಾಷೆಯನ್ನ, ಶಬ್ದವನ್ನ ನೀವಿಲ್ಲಿ ಬಳಸಿದ್ದೀರಿ. ಇದನ್ನ ಹುಟ್ಟಾಗಿರ್ತಕ್ಕಂಥ ಮಹಾನ್ ನಾಯಕರಿಗೂ ಕೂಡ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಮಾಡಿ ಈ ಕಾರ್ಯಕ್ರಮವನ್ನು ಸಮಾಪಿಸಿಕೊಳ್ಳಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಪ್ರಪ್ರಥಮವಾಗಿ ತಮ್ಮೆಲ್ಲರಿಗೂ ನನ್ನ ಅಭಿಮಾನದ ಅಭಿನಂದನೆಗಳು. ಇವತ್ತಿನ ಈ ಕಾರ್ಯಕ್ರಮದ ಈ ಒಂದು ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಸಹೋದರಿಯರಿಗೂ ಹಾಗೂ ಪ್ರೀತಿಯ ಸ್ನೇಹಿತರು ಬಹಳಷ್ಟು ಆಗಿರುವುದರ ಜೊತೆಯಲ್ಲಿ ಕಾರ್ಯಕ್ರಮ ಮತ್ತು ಜವಾಬ್ದಾರಿಯನ್ನ ಯಾವ ದಾರಿಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಜವಾಬ್ದಾರಿಯನ್ನು ವಹಿಸ್ಕೊಂಡು ಹೋಗ್ಬೇಕು ಅನ್ನೋದರತ್ತ ಒಂದೆರಡು ಮಾತುಗಳನ್ನು ಹೇಳ್ತೀನಿ. ತಾವೆಲ್ಲ ಬಂದಿದ್ದು ತುಂಬ ಸಂತೋಷ. ಬರುವುದರ ಜೊತೆಯಲ್ಲಿ ಬಂದಂಥ ಉದ್ದೇಶ, ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ಕಾರ್ಯದರ್ಶಿಗಳು ಬಂದಿದ್ದಾರೆ, ಪದಾಧಿಕಾರಿಗಳು ಅನೇಕರು ಬಂದಿದ್ದಾರೆ. ಪರಿಚಯ ಕಡಿಮೆ ನನಗೆ, ಹಾಗಾಗಿ ಹೆಸರಿನ ಪರಿಚಯ ಇಲ್ಲದರಿಂದ ಆ ರೀತಿ ಸಂಬೋಧನೆ ಮಾಡಬೇಕಾಯಿತು, ಕ್ಷಮೆ ಇರಲಿ. ಹಾಗೆ ತಾಲೂಕು ಘಟಕ ಮತ್ತು ಜಿಲ್ಲಾ ಘಟಕ ಈ ತಾನೇ ಎಲ್ಲ ಘಟಕಗಳನ್ನ ಈ ತಾನೇ ತುಂಬಿದ್ದೀರಿ. ಎಲ್ಲವೂ ಕೂಡ ಇವತ್ತಿನ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಈ ಭಾಗದಲ್ಲಿ ನೊಂದವರ ಧ್ವನಿಯಾಗಿ, ಶೋಷಿತ ವರ್ಗಕ್ಕೆ ಬೆಳಕಾಗಿ, ಬಡವರಿಗೆ ಮಾರ್ಗದರ್ಶನಕ್ಕಾಗಿ ಇಂತಹ ಒಂದು ಸಂಘದ ಅವಶ್ಯಕತೆ ವೆರಿ ಪಾಸಿಬಲ್ ದೆನ್ ಹೂವಿನಡಗಲಿ ತಾಲೂಕು. ಹಾಗಾಗಿ ತಾವೆಲ್ಲರೂ ಇವತ್ತು ಈ ಒಂದು ಸಂದರ್ಭದಲ್ಲಿ ಸುವರ್ಣ ಕರ್ನಾಟಕ ಬಹುಜನ ಸಂಘ, ಸುವರ್ಣ ದಟ್ ಮೀನ್ಸ್ ಬಂಗಾರ, ಈ ಬಂಗಾರ ಅಂತಕ್ಕಂಥ ಈ ನಾಡಿನಲ್ಲಿ ಆಗ್ತಕ್ಕಂಥ ಅನ್ಯಾಯಗಳನ್ನ ವಿರೋಧಿಸಲಿಕ್ಕೆ ಅಥವಾ ದೃಢೀಕರಿಸಲಿಕ್ಕೆ, ಅಂಥವರಿಗೆ ಸಮೃದ್ಧವಾಗಿರ್ತಕ್ಕಂಥ ಬಾಳನ್ನ ನೀಡಲಿಕ್ಕೆ ಹಣಕಾಸಿನ ಅವಶ್ಯಕತೆ ಇರುವುದಿಲ್ಲ, ನಮ್ಮದೇ ಗಟ್ಟಿ ಧ್ವನಿಯ ಅವಶ್ಯಕತೆ ಇರುತ್ತದೆ. ಹಾಗಾಗಿ ಅನ್ಯಾಯ ಬಂದಂಥ ಸಂದರ್ಭದಲ್ಲಿ, ಕಣ್ಣಿಗೆ ಗೋಚರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದಕ್ಕೂ ಯಾರು ಹಿಂಜೆಗ್ಗದೆ, ಮೀನಾಮೇಷ ಎಣಿಸದೆ ನಾವು ಪ್ರತಿಯೊಬ್ಬರೂ ಅವರಿಗೆ ಜೊತೆಯಾಗಿ ನಿಂತು ಧೈರ್ಯ ತುಂಬುವುದರ ಜೊತೆಯಲ್ಲಿ ಇರುವ ಕಷ್ಟಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಸಮೃದ್ಧ ಬದುಕಿನತ್ತವರನ್ನ ಕೊಂಡೊಯ್ದು ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕಾರಿ ಮಂಡಳಿಯ ಸರ್ವ ಸದಸ್ಯರ ಜವಾಬ್ದಾರಿ ಆಗಿದೆ. ಇಂತಹ ಒಂದು ಸುಂದರವಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ನನ್ನನ್ನ ಇಲ್ಲಿಗೆ ಬರಮಾಡಿಕೊಂಡು ನನಗೂ ಕೂಡ ತಮ್ಮೊಂದಿಗೆ ಹೆಗಲ್ಕೊಟ್ಟು ದುಡಿಯಲು ಒಂದು ಜವಾಬ್ದಾರಿಯನ್ನ ನೀಡಿ, ಇಂದಿನಿಂದ ನಾನು ಕೂಡ ನನ್ನ ಪರಿಚಯ ತಮಗೆ ಮೊದಲೇ ಹೇಳಬೇಕಾಗಿತ್ತು. ನಾನು ವರಕನಹಳ್ಳಿ ಗ್ರಾಮದವನು, ಕನ್ನಿಹಳ್ಳಿ ಕೊಟ್ರೇಶಪ್ಪ ಅಂತ ನನ್ನ ಹೆಸರು. ನಾನು ವೃತ್ತಿಯಲ್ಲಿ ವರ್ತಕ ಅಂದ್ರೆ ವ್ಯಾಪಾರಿ, ಜೊತೆಯಲ್ಲಿ ಅಗ್ರಿಕಲ್ಚರಿಸ್ಟ್ ಕೂಡ, ಹಾರ್ಟಿಕಲ್ಚರ್ ಕ್ರಾಪ್ನಲ್ಲಿ ಅತಿ ಹೆಚ್ಚು ತೊಡಗಿಕೊಂಡಿರ್ತೇನೆ ನಾನು. ನನ್ನಲ್ಲಿ ನಮ್ಮ ಗ್ರಾಮದಲ್ಲಿ ಆಗ್ತಕ್ಕಂಥ ಕೆಲವು ಇಂತಹ ವಿಚಾರಗಳು ಇದ್ದಾಗ ಬಹಳಷ್ಟು ಇವುಗಳ ಪರ ಹೋರಾಟ ಮಾಡ್ತಾನೆ ಬಂದಿದ್ದೇನೆ ನಾನು ಕೂಡ. ನನಗೀಗ 58 ವರ್ಷ. ಇಂಥದ್ರಲ್ಲಿ ಇತ್ತೀಚೆಗೆ ನನ್ನ ರೆಸ್ಟಿಂಗ್ ಹಿಯರ್ ಪ್ರಾರಂಭ ಆಗಿರೋದ್ರಿಂದ ಇವುಗಳತ್ತ ಜಗದೀಶನನ್ನು ನೋಡಿ ನನಗೆ ತುಂಬಾ ಸಂತೋಷ. ಅವನಿಗೆ ಎಲ್ಲ ಸಹಾಯ ಸಹಕಾರ ನೀಡ್ತಾ, ನಾನಿದ್ದೇನೆ ಮಗನೇ, ನೀನು ಹಿಂಜರಿಯುವ ಪ್ರಶ್ನೆ ಇಲ್ಲ, ನ್ಯಾಯಕ್ಕಾಗಿ ಮುನ್ನುಗ್ಗು, ಹೋರಾಟ ನಿನ್ನ ಜನ್ಮಸಿದ್ಧ ಹಕ್ಕಾಗಲಿ, ನೀನು ಯಾವುದಕ್ಕೂ ಹಿಂಜರಿಯಬೇಡ ಅಂತಕ್ಕಂಥ ಆದೇಶವನ್ನು ಅವನಿಗೆ ನೀಡಿ ನಾನು ಕೂಡ ಅವನ ಜೊತೆಯಲ್ಲಿದ್ದೇನೆ. ತಾವು ಕರೆಸಿ ಅವನನ್ನ ಜಿಲ್ಲಾಧ್ಯಕ್ಷನನ್ನಾಗಿ ಮಾಡಿ ನನ್ನ ಗ್ರಾಮದ ಅಷ್ಟು ಜನರೆಲ್ಲರಿಗೂ ಜವಾಬ್ದಾರಿಯನ್ನು ಕೊಟ್ಟದ್ದು ತುಂಬಾ ಸಂತೋಷವಾಯಿತು. ಹಾಗೇನೆ ಈ ಬಹುಜನ ಅಂತಕ್ಕಂಥ ಹೆಸರಿನೊಳಗ 1980